ಮತ ಚಾಚೂಡ ಸುದ್ದಿಗೆ ಸ್ವಾಗತ. ಕೆಲಸ ಕೊಡಿಸ್ತೀನಿ ಅಂತ ಕಾಲೇಜ್ ಹುಡುಗಿ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿರೋ ಕೇಸ್ ದಾವಣಗೆರೆ ಜಿಲ್ಲಾ ಜಗಳೂರಾಗ ನಡೆದೈತಿ. ಕೆಳಗೋಟಿ ಊರಿನ ರಾಜಪ್ಪನ ಮಗಳ ನಳಿನಾಕ್ಷಿನ ಜಮಾಪುರಿನ ಲಿಂಗೇಶ್ ಒಂದಿಷ್ಟು ದಿನದ ಹಿಂದ ಕರ್ಕೊಂಡು ಹೋಗಿದ್ನಂತ. ಆದ್ರ ನಳಿನಾಕ್ಷಿ ವಾಪಸ್ ಮನೆಗೂ ಬಂದಿಲ್ಲ, ಎಲ್ಲಿ ಅದಾಳನ್ನೋದು ಗೊತ್ತಾಗಿಲ್ಲ. ಈಗ ಲಿಂಗೇಶ್ ನಳಿನಾಕ್ಷಿ ವಾಪಸ್ ಬಂದ್ಲೇನ್ರಿ ಅಂತ ಫೋನ್ ಮಾಡಿದ್ನಂತ. ಅವನ್ ಕರ್ಕೊಂಡು ಹೋಗಿ ಎಲ್ಲಿ ಬಿಟ್ಟು ನಾಟಕ ಆಡಕತ್ತಾನೋ. ನಳಿನಾಕ್ಷಿ ತಂದೆ ತಾಯಿ ಕಂಪ್ಲೇಂಟ್ ಕೊಟ್ಟಾರ. ಪೊಲೀಸರು ಈ ಬಗ್ಗೆ ಲಿಂಗೇಶ್ನನ್ನ ವಿಚಾರಣೆ ಮಾಡೋದು ಬಿಟ್ಟು ಮಿಸ್ಸಿಂಗ್ ಕೇಸ್ ಹಾಕಿ ತೆಪ್ಪಗಾಗ್ಯಾರಂತ. ಈಗ ನಳಿನಾಕ್ಷಿ ತಂದೆ ತಾಯಿ ಮುಂದೆ ಹೆಂಗೋ ಶಿವನ ಅಂತ ಗೋಳಾಡಕತ್ತಾರ. ನನ್ನ ಜೀವಮಾನ ಆಳು ಅಂತಂದು ಹೇಳಿ ಹೋಗಿರೋ ನನ್ನ ಮಗಳು ಅವನ ಮೇಲೆ, ಲಿಂಗೇಶನ ಮೇಲೆ 2 ತಿಂಗಳು ಅಲ್ಲಿದ್ಲು. ಅಲ್ಲಿಂದ ಬಂದು 8 ದಿನಕ್ಕೆ ಈ ಥರ 2 ದಿನಕ್ಕೆ ಈ ಥರ ಹಿಂಗಾಗಿದೆ ಸರ್. ಇಲ್ಲ ಸರ್, ಬಂದಿದ್ರೇನು ಸಹ ನಮಗೆ ಗೊತ್ತಿಲ್ಲ. ಇಲ್ಲಿದ್ದಿಲ್ಲ, ನಾವು ಜಗಳೂರಾಗಲ್ಲ ಆಗಿರೋದು, ಗೊತ್ತಿಲ್ಲ. ಅದು ಬಂದಿದ್ರೆ ಬಿಟ್ಟಿದ್ರು. ಅವ್ರ ಹುಡುಗಿ ಅಪ್ಪೇನೋ ಬಂದು ಏನಾಯ್ತು ಅಂತ ಎಲ್ಲಿ ಹೋಗಿ ಏನು ಅಂತ ಕೇಳಿದ್ನಂತೆ ಅಂದರು ನಮ್ಮ ಅಕ್ಕರು ಅಂತಂದು. ಅಷ್ಟೇ ಅಂತಂದು ಹಿಂಗೆ ಕೇಳಿ ಹೋದ್ರಂತೆ ಒಂದು ಮನೆಗೆ. ಒಟ್ಟಿಗೆ ಹುಡುಗನೇ ನೋಡ್ರಿ ನಮಗೆ ಕಾರಣ, ಲಿಂಗೇಶನ ಹುಡುಗನೇ ಫೋನ್ ಮಾಡಿದ್ದು ಎಲ್ಲ ಫೋನ್ ಬಾ ನಮ್ಮ ಅಂಬನತಿ ಬಾರ ಅಂದರೆ ಯಾಕೆ ಬರೋಕೆ ಸಾಯೋಗೆ ಅಂತಂದು ಫೋನ್ಯಾಗ ಮಾತಾಡಿದ್ಲು ನಮ್ಮ ಹುಡುಗಿ. ನಮ್ಮ ಅಮ್ಮ ಸ್ಯಾಲಿ ಬೈಲಾಗ ಮಕ್ಕಳು ಗಿಡ ಬೆಳೆಸಿದ್ರ. ವರ್ಷದಿಂದ ವರ್ಷಕ್ಕ ಗಿಡ ಎತ್ತರಾಗಿದ್ವ, ಗಾಳಿ ನೆರಳು ಕೊಡ್ತಿದ್ವ. ಆದ್ರ ಆ ಗಿಡಗಳು ಅದ್ಯಾರಿಗೆ ಏನ್ ಕೇಡ್ ಮಾಡಿದ್ವೋ ಗೊತ್ತಿಲ್ಲ. ಪಾಪಿಗಳ ರಾತ್ರೋರಾತ್ರಿ ಕಡ್ದು ಹಾಕ್ಯಾರ. ಇದು ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ತಳಕಲ್ನ್ಯಾಗಿರು ಶ್ರೀ ರಾಧಾಕೃಷ್ಣ ಸ್ಕೂಲು. ಈ ಸ್ಕೂಲಿನ ಮಕ್ಕಳು ಬೈಲಾಗ ಗಿಡ ಬೆಳೆಸಿದ್ರು. ಆದ್ರ ಅವೆಲ್ಲ ಮರ ಆಗಿ ನೆರಳು ನೀಡೋಕ್ಕಿಂತ ಮೊದಲ ಕಿಡಿಗೇಡಿ ಮಂದಿ ಕೆಂಗನ್ ಬೀರ್ಯಾರ. ಒಂದಲ್ಲ ಎರಡಲ್ಲ, ರಾತ್ರೋರಾತ್ರಿ 60 ಗಿಡ ಕಡ್ದು ಹಾಕ್ಯಾರಂತ. ಈ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಈ ನಮ್ಮ ಶಾಲೆ ತುಂಬ ಹಸಿರು ಇರಲಿ ಅಂತಂದು ಇಷ್ಟು ಚೆನ್ನಾಗಿ ಗಿಡ ಬೆಳೆಸಿದ್ವಿ. ಆದರೆ ಯಾರೋ ದುಷ್ಕರ್ಮಿಗಳು ಹೀಗೆ ಮಾಡಿಬಿಟ್ಟಿದ್ದಾರೆ, ಮಾಡಬಾರ್ದಾಗಿತ್ತು. ಇದರಿಂದ ನಮ್ಮ ಮಕ್ಕಳು ಮನೆಯಲ್ಲಿ ಹೇಗೆ ಬೆಳೆಸಿರ್ತೀವಿ ಹಾಗೆ ನಾವು ದಿನ ಅದನ್ನು ಕೇರ್ ತೊಗೊಂಡು ಬೆಳೆಸಿರ್ತೀವಿ. ಅಂಥದ್ದು ಹಿಂಗೆಲ್ಲ ಮಾಡಿದ್ದಾರೆ ಅಂದರೆ ಮನಸ್ಸಿಗೆ ಭಾಳ ಬೇಸರ ಆಗಿದೆ ನಮ್ಗೆ. ಈ ಶಾಲೆ ಪ್ರಾರಂಭವಾಗಿ 4 ವರ್ಷ ಆಯಿತು. ಇಲ್ಲಿವರೆಗೆ ಆದರೂ ಇಂಥ ಒಂದು ದುಷ್ಕೃತ್ಯ ನಡೆದಿದ್ದಿಲ್ಲ. ಗಿಡ ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟಾರೆ ನಿನ್ನೆ ರಾತ್ರಿ. ಆದರೆ ಹಿಂಗೆ ಆಗಬಾರ್ದಿತ್ತು, ಆಗಿದೆ. ಆಗ್ಲಾರ್ದಂಗೆ ನೋಡ್ಕೋಬೇಕು, ಅದು ನಮ್ಮ ಕೆಲಸ ಮಾಡ್ತೀವಿ. ಬಟ್ ಈ ಥರ ಆಗಬೇಕಾ ಅನ್ನೋದು ನನ್ನ ಪ್ರಶ್ನೆ. ಈ ಥರ ಮಾಡಬೇಕಾ? ಸಾರ್ವಜನಿಕರು ಯಾರೇ ಆಗಿರಲಿ ಇವತ್ತು ಈ ಥರ ಮಾಡಬೇಕಾ? ಪಾಪ ನೋಡ್ರಿ, ಕಳೆದ 5-6 ವರ್ಷದಿಂದ ಇವನ್ನೆಲ್ಲ ಹಚ್ಚಿ ನೀರು ಹಾಕಿ ಕಷ್ಟಪಟ್ಟು ಬೆಳೆಸಿದ್ರು. ತೆಂಗು, ಬಾದಾಮಿ, ಬೇವಿನ ಗಿಡ ಸೇರಿದಂಗೆ ಬೇರೆ ಬೇರೆ ಗಿಡ ಎಲ್ಲ ಕಡ್ದು ಹಾಕ್ಯಾರ. ಇದೆಲ್ಲ ಗೊತ್ತಾಗಿ ಊರ್ ಮಂದಿನೂ ಸಿಟ್ಟಿಗೆದ್ದೈತಿ. ತಪ್ಪು ಮಾಡಿದವರು ಯಾರ ಇದ್ರು ಸಿಕ್ಕಾಕೊಂಡ್ರ ಬಿಡಂಗಿಲ್ರಿ ಅವ್ರನ್ನ ಅಂತಾರ ಊರ್ ಮಂದಿ. ನಿಜವಾಗಲೂ ಈ ಸಂಸ್ಥೆ ಏಳಿಗೆಯನ್ನು ನೋಡಿ ಸಹಿಸಲಾರದ ಒಂದು ದುಷ್ಟಶಕ್ತಿಗಳು ಏನು ಈ ಒಂದು ಕೃತ್ಯ ಎಸಗ್ಯಾರೋ ಏನೋ, ನಿಜವಾಗಲೂ ವಿಷಾದನೀಯ ಈ ವಿಷಯ. ಪೊಲೀಸ್ ಸ್ಟೇಷನ್ಗೆ ಏನು ಈ ಒಂದು ಸಂಸ್ಥೆಯ ಸಮಿತಿಯಿಂದ ಒಂದು ದೂರನ್ನು ಕೊಡ್ತೀವಿ. ಹಾಗೂ ಅದೇ ರೀತಿ ಒಂದು ಫಾರೆಸ್ಟ್ ಸಾಮಾಜಿಕ ಅರಣ್ಯ ಇಲಾಖೆಗೆ ಒಂದು ದೂರನ್ನು ಕೊಡ್ತೀವಿ. ಈ ಗಿಡಗಳಾರ ಯಾರಿಗೇನು ದ್ರೋಹ ಮಾಡಿದ್ವು ನೀವೇ ಹೇಳ್ರಿ. ಇಂಥ ನೀಚ್ ಕೆಲಸ ಮಾಡಿದವ್ರಿಗೆ ಮಂದೆಲ್ಲ ಹಿಡಿ ಶಾಪ ಹಾಕ್ಯಾರ. ಇನ್ನೊಂದು ಈಟ್ ಬೆಳೆದು ದೊಡ್ಡವಾಗಿದ್ವು ಅಂದ್ರೆ ನೆರಳು ಗಾಳಿ ಕೊಡ್ತಿದ್ವು. ಆದ್ರೆ ಇವ್ನು ಕಡ್ದು ಹಾಕಿದವ್ರಿಗೆ ಏನು ಸಿಗ್ತೈತಿ ನೀವೇ ಹೇಳ್ರಿ. ನೀ ಯಾರಿಗಾದೆಯೋ ಎಲೆ ಮಾನವ ಅನ್ನೋದು ಇದಕ್ಕೆ ಇರ್ಬೇಕು ನೋಡ್ರಿ. ದೊಡ್ಡೇಶಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.